ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ವರದಾನೇಶ್ವರಿ ತಾಯಿಯು ನಿಮಗೂ ನಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರುಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇವತ್ತು ನಾನು ಬಟಾಟೆಯಿಂದ ಚಿಪ್ಸ್ ಮಾಡ್ತಾಯಿದ್ದೀನಿ. ನೋಡ್ರಿ, ಇವನ್ನು ಚೆನ್ನಾಗಿ ತೊಳ್ಕೊತೀನಿ ರೀ. ತೊಳ್ಕೊಂಡು ಹೆರ್ಚ್ಕೊತೀನಿ ನೋಡ್ರಿ. ಚಿಪ್ಸ್ ಮನೇಲಿ ಹೆರ್ಚ್ಕೊಂಡು ಮಾಡ್ತೀನಿ ನೋಡ್ರಿ. ಈಗ ಇವನ್ನ ತೊಳ್ಕೊಂಡು ನೀರು ಚೆಲ್ಕೊಂಬರ್ತೀನಿ ನೋಡ್ರಿ. ಅವು ಹೆರ್ಚ್ಕೊಂಬರ್ತನ ಈಗ ನೀರು ಹೆಸ್ರಿಗೆ ಇಡ್ತೀನಿ ನೋಡ್ರಿ. ಈಗ ನೋಡ್ರಿ, ನೀರು ಹೆಸ್ರಿಗೆ ಇಟ್ಟೇನಿ ರೀ. ಇದ್ರ ಮ್ಯಾಲ ಈಗ ಇವನ್ನ ಹೆರ್ಚ್ಕೊತೀನಿ ನೋಡ್ರಿ ನೀರು ಚೆಲ್ಲಿ. ನೀವು ಬಟಾಟೆ ನೋಡ್ರಿ ಆದಷ್ಟು ಫ್ರೆಶ್ ಇರ್ಬೇಕು ರೀ. ಮೆತ್ತಗಿದ್ದು ಅಂದ್ರೆ ಚಿಪ್ಸು ಚೆಂದ ಆಗಲ್ಲ ರೀ. ಫ್ರೆಶ್ ಬಿರುಸಿದ ಚಿಪ್ಸ್ ಭಾರಿ ಆಗ್ತಾವೆ ನೋಡ್ರಿ. ಈಗ ನೋಡ್ರಿ, ಇದರಲ್ಲಿ ಹೆರ್ಚ್ಕೊತೀನಿ. ಇವು ಹೆರ್ಚಿದ್ದನ್ನು ನೀರಾಗೆ ಹಾಕಬೇಕು ರೀ, ಅಂದ್ರೆ ಖಾರ ಆಗಲ್ಲ ರೀ. ಈಗ ಹೆರ್ಚ್ಕೊತೀನಿ ನೋಡ್ರಿ. ಈಗ ನೋಡ್ರಿ, ಒಂದು ಹೆರ್ಚಿನ ರೀ. ಈಗ ಈ ಥರ ನೋಡ್ರಿ ಹೆರ್ಚ್ಕೋಬೇಕು, ಬಟ್ ನೀರಾಗೆ ಹಾಕ್ಬೇಕು ರೀ. ಎಲ್ಲ ಹೆರ್ಚ್ಕೊಂಬರ್ತೀನಿ ನೋಡ್ರಿ. ಈಗ ಎಲ್ಲನ ಹೆರ್ಚ್ಕೊಂಡೆ ನೋಡ್ರಿ. ಇವನ್ನ ಒಂದು 3 ಸರಿ ತೊಳ್ಕೊತೀನಿ ರೀ. ಈ ಥರ ಎಲ್ಲ ನೀರು ಹಿಂಗೆ ಕಲರ್ ಎಲ್ಲ ಹೋಗ್ಬೇಕು ನೋಡಿ, ಫುಲ್ ತಿಳಿ ಇರ್ಬೇಕ್ರಿ ನೀರು. 3 ಸಲ ತೊಳ್ಕೊತೀನಿ ನೋಡ್ರಿ. ಈಗ ತೊಳ್ಕೊಂಬರ್ತೀನಿ ರೀ. ನೋಡ್ರಿ, ಈಗ 3 ಸಲ ಮಸ್ತಾಗಿ ತೊಳ್ಕೊಂಬಂದೀನಿ ರೀ. ಈಗ ನೀರು ಕುದಿಯಾತಾವ್ರಿ, ಹಾಕ್ತೀನಿ ನೋಡ್ರಿ ಅದ್ರಾಗ. ನೀರು ಕುದಿಯಾಕತ್ತಾವ್ರಿ. ಈಗ ಮೊದಲು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ. ಈಗ ಇವನ್ನ ಹಾಕ್ತೀನಿ ನೋಡ್ರಿ. ಇವನ್ನೆಲ್ಲ ಹಾಕಿ ಚಂದಾಗೆ ಒಂದು ತಿರುವಾಡ್ಬೇಕು ರೀ, ಅಂದ್ರೆ ಅವು ಚಂದ ನಮ್ಗಾಯ್ತಾವ್ರಿ. ಈಗ ನೋಡ್ರಿ, ಚಂದಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾರೆ. ಈಗ ನೋಡ್ರಿ, ಈಗ ಅದು ಬೆಂದಾವ್ರಿ. ಈಗ ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ ಅವನ್ನ ತೆಗಿತೀನಿ ನೋಡ್ರಿ. ಈ ಥರ ಜಾರಿಯಿಂದ ಎಲ್ಲ ನೀರು ಬಸ್ಕೊಂಡು ಇದಕ್ಕೆ ಹಾಕ್ತೀನಿ. ಈ ಥರ ಎಲ್ಲನೂ ತಕ್ಕೋತೀನಿ ರೀ. ಈ ಸದ್ಯದ ಒಂದು ಅರಿವಿನ ಹಾಸಿ ಅದರಲ್ಲಿ ಎಲ್ಲ ಒಣಗ್ತೀನಿ ನೋಡ್ರಿ. ಈಗ ಎಲ್ಲನೂ ತಗೊಂಡು ನೋಡ್ರಿ, ಈಗ ಒಣಗ್ತೀನಿ ನೋಡ್ರಿ. ಈಗ ನೋಡ್ರಿ, ಈ ಥರ ಒಂದು ಬಟ್ಟೆನ ಹಸಿದೇನೆ ರೀ. ಈಗ ಇವನ್ನ ಹಾಕ್ತೀನಿ ನೋಡ್ರಿ. ಇನ್ನೊಂದು ರೀ, ನಾನೇನು ಇದನ್ನು ಬಿಸಿಲಲ್ಲಿ ಹಾಕ್ತಾಯಿಲ್ಲ ರೀ, ಮನೆಗೇ ಹಾಕಿ ಫ್ಯಾನ್ ಹಚ್ಚಿ ಬಿಡ್ತೀನಿ ರೀ. ಒಂದು ರಾತ್ರಿನ ಎಷ್ಟು ಚಂದ, ಮುಂಜಾನೆ ನೋಡೋದ್ರಾಗ ಎಲ್ಲ ಎಷ್ಟು ಚಂದ ಒಣಗಿರ್ತಾವೆ ನೋಡ್ರಿ. ಏನು ಬಿಸಿಲೇ ಬೇಕಂತ ಏನಿಲ್ಲ ರೀ ಇದಕ್ಕೆ. ನೋಡ್ರಿ, ಈ ಥರನ ನಾನು ಮನೆಯಲ್ಲೇ ಒಣಗೀನಿ ರೀ. ಈಗ ಫ್ಯಾನ್ ಹಚ್ಚಿಬಿಡ್ತೀನಿ ರೀ. ಮುಂಜಾನೆ ನೋಡಿದ್ರೆ ಎಷ್ಟು ಚಂದ ಒಣಗಿರ್ತಾವೆ ನೋಡ್ರಿ. ಅಂದ್ರೆ ಬಿಸಿಲಾಗ ಹಾಕೋದು ಭಾಳ ಹೈರಾಣ ಆಗ್ತದೆ ರೀ. ಫಸ್ಟ್ ದಿನ ಹಾಕೋ ದಿನ ನೀವು ನೆರಳಾಗ ಹಾಕ್ರಿ, ಮರುದಿನ ಒಯ್ದು ಬಿಸಿಲಾಗ ಒಣಾಕ್ರಿ, ನೀವು ಹೈರಾಣ ಅನ್ಸಲ್ಲ ರೀ. ಯಾಕಂದ್ರೆ ಒಂದೊಂದು ಹಾಕೋತನ ಭಾಳ ಹೈರಾಣ ಆಗ್ತದೆ ರೀ ಬಿಸಿಲಾಗ. ಈ ಥರ ಮನೆಗೆ ಹಾಕಿ ಆಮೇಲೆ ಒಣಗಿಸ್ಕೊತೀನಿ ನೋಡ್ರಿ. ಈಗ ನಿಮ್ಗೆ ನಾಳೆಗೆ ತೋರಿಸ್ತೀನಿ ರೀ ಹೆಂಗೆ ಒಣಗಿರ್ತಾವತ್ತ. ಸಂಜೆಗೆ 4 ಸುಮಾರು ಹಾಕಿದ್ದೆ ರೀ. ಈಗ ಮುಂಜಾನೆ ನೋಡಿದ್ರೆ ನೋಡ್ರಿ ಎಷ್ಟು ಚಂದ ಒಣಗ್ಯಾವ್ರಿ. ನೋಡ್ರಿ, ಮಸ್ತ್ ಒಣಗ್ಯಾವ ನೋಡ್ರಿ ಎಲ್ಲ. ಈಗ ಇವನ್ನ ಒಂದಿನ ಬಿಸಿಲಾಗ ಹಾಕ್ತೀನಿ ರೀ, ಆಮೇಲೆ ಕರು ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡ್ರಿ, ಈಗ ಒಂದಿನ ಬಿಸಿಲಾಗ ಒಣಗಿಸೀನಿ ರೀ. ಮಸ್ತ್ ಚಂದ ಒಣಗ್ಯಾವ್ರಿ. ಇವನ್ನ ಈಗ ಕರು ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಕರಿಯೋದಕ್ಕೆ ಎಣ್ಣೆ ಇಟ್ಟೀನಿ ರೀ. ಈ ಸದ್ ಕರಿತೀನಿ ನೋಡ್ರಿ. ಮೊದಲು ಒಂದೇ ಬಿಟ್ಟು ನೋಡ್ತೀನಿ ರೀ, ಎಣ್ಣೆ ಕಾಯೋದಿಲ್ಲ ಅಂತ. ನೋಡ್ರಿ, ಮಸ್ತ್ ಆಗ್ಯದ್ರಿ. ಈಗೆಲ್ಲ ಕರ್ಕೋತೀನಿ ನೋಡ್ರಿ. ಎಷ್ಟು ಬಾರಿ ಬಂದವ್ರಿ, ಮಸ್ತ್ ಆಗ್ಯಾವ್ರಿ ಚಿಪ್ಸ್. ಇನ್ನೊಂದು ಸ್ವಲ್ಪ ತೊಗೋತೀರಿ ನೋಡ್ರಿ.
ನೋಡಿರಿ. ಈಗ ನೋಡಿರಿ ಎಲ್ಲವನ್ನು ಕಲ್ಕೊಂಡಿನಿ ರೀ. ಇದಕ್ಕೊಂದು ಸ್ವಲ್ಪ ಖಾರ ಹಾಕ್ತೀವಿ ನೋಡಿರಿ, ಭಾರಿ ಹಾಕ್ತಾರೆ. ನೋಡಿರಿ ಈ ಥರ ತಿಂದ್ರೆ ಭಾರಿ ರೀ ಚಿಪ್ಸ್. ಟೀ ಟೈಮ್ ತಿಂದ್ರೆ ಮಸ್ತ್ ಹತ್ತವೆ ನೋಡಿರಿ. ನೋಡಿರಿ ಈ ಥರ ಟೀ ಜೊತೆಗೆ ಚಿಪ್ಸನ್ನು ತಿಂದರೆ ಎಷ್ಟು ಭಾರಿ ಹತ್ತವ್ರಿ. ನೋಡಿರಿ ನನಗೆ ತೋರಿಸ್ತೀನಿ ರೀ. ನೋಡಿ ಎಷ್ಟು ಭಾರಿ ಆಗ್ಯಾವ್ರಿ, ಮಸ್ತ್ ಆಗ್ಯಾವ್ರಿ. ನೀವು ಟ್ರೈ ಮಾಡಿರಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ಈ ಚಿಪ್ಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.